ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಒಂದು 10 ಮಿನಿಟ್ಸ್ ಸ್ನ್ಯಾಕ್ಸ್ ಮಾಡ್ತಿದ್ದೇನೆ, ಟೀ ಟೈಮ್ ಸ್ನ್ಯಾಕ್ಸ್. ಓಕೆ, ಈಗ ನಿಮಗೆ ಗೆಸ್ಟ್ ಎಲ್ಲ ಬರುವಾಗ ಇದನ್ನು ಮಾಡಿಟ್ರೆ ತುಂಬ ಈಸಿ ಆಗ್ತದೆ. ನಿಮ್ಗೆ ಏನಾದರೂ ಸರ್ವ್ ಮಾಡ್ಬೋದು ಅದರ ಜೊತೆ. ಮತ್ತು ಇದು ತುಂಬ ಈಸಿ ಅಂದರೆ ತುಂಬ ಈಸಿ ಉಂಟು ಮಾಡಲಿಕ್ಕೆ. ಒಂದು 10 ನಿಮಿಷ ಒಳಗೆ ಆಗ್ತದೆ. ಇದು ಎಲ್ಲ ಇವನ್ ಫ್ರೈಯಿಂಗ್ ಎಲ್ಲ ಆಗ್ತದೆ. ನಾನಿವತ್ತು ಮಾಡ್ತಿದ್ದೇನೆ ಇನ್ಸ್ಟೆಂಟ್ ಖಾರ ಕಡ್ಡಿ. ಬನ್ನಿ ರೆಸಿಪಿಯನ್ನು ನೋಡುವ. ಎಂಡ್ ತನಕ ನೋಡಿ, ಇದು ಚಿಕ್ಕ ವಿಡಿಯೋ, ಸೊ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇದು 10 ನಿಮಿಷದಲ್ಲಿ ಖಾರ ಕಡ್ಡಿ ಹೇಗೆ ಮಾಡೋದು ಅಂದರೆ ಇನ್ಸ್ಟೆಂಟ್ ಖಾರ ಕಡ್ಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬ ಸಿಂಪಲ್ ಉಂಟು, ಇದು ಮಾಡಿ ಇಡ್ಬೋದು. ಒಂದು 1 month 2 months ತನಕ ಏನಾಗೋದಿಲ್ಲ ಇದು ಇಟ್ಟರೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದು 2 ಕಪ್ ಬೇಸನ್ ಅಂದರೆ ಗ್ರಾಮ್ ಫ್ಲವರ್ ಇದನ್ನು ತಗೊಂಡು ಇದಕ್ಕೆ 1/4 ಕಪ್ಪಷ್ಟು ಅಕ್ಕಿ ಹುಡಿಯನ್ನು ಹಾಕಿ, ಒಂದು 1/4 ಚಮಚ ಹಳದಿ ಪೌಡರ್, ಅರ್ಧ ಚಮಚ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅಜ್ವೈನನ್ನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿ, ಈಗ ಇದಕ್ಕೆ ಒಂದು 4 ಟೀ ಸ್ಪೂನ್ ಅಷ್ಟು ಬಿಸಿಯಾದ ಎಣ್ಣೆಯನ್ನು ಹಾಕಬೇಕು. ಎಣ್ಣೆಯನ್ನು ಬಿಸಿ ಮಾಡಿ ಮತ್ತೆ ಇದಕ್ಕೆ ಹಾಕಿ, ಇದನ್ನು ಸ್ಪೂನಿನಲ್ಲಿ ಹೀಗೆ ಮಿಕ್ಸ್ ಮಾಡಿ. ಅದನ್ನು ತುಂಬ ಬಿಸಿ ಇರ್ತದಲ್ಲ, ಅದಕ್ಕೋಸ್ಕರ ಈಗ ಕೈಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡಿ. ನಾವೊಂದು ಮುಷ್ಟಿ ಹಿಡಿಯುವಾಗ ಹೀಗೆ ಬರಬೇಕು ನೋಡಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀರಿ. ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬೇಡಿ, ಇದಕ್ಕೆ ತುಂಬ ನೀರು ಬೇಡ. ಅದಕ್ಕೋಸ್ಕರ ನೋಡಿ, ಈ ಹದಕ್ಕೆ ನೀವು ಮಿಕ್ಸ್ ಮಾಡಬೇಕು. ಈಗ ಇದನ್ನು ನಾನು 2 ಪಾರ್ಟ್ ಮಾಡ್ತೇನೆ, 2 ಸಲ ಮಾಡ್ತೇನೆ. ಈಗ ನಮ್ಮ ಹತ್ರ ಇದು ಚಕ್ಕುಲಿ ಮೇಕರ್ ಉಂಟಲ್ಲ, ಅದರಲ್ಲಿ ನಾವು ಗ್ರೀಸ್ ಮಾಡೋ. ಮತ್ತು ಈ ನೋಡಿ ಇದನ್ನು ಯೂಸ್ ಮಾಡ್ತಿದ್ದೇನೆ ಖಾರ ಕಡ್ಡಿಗೆ. ಇದನ್ನು ಫಿಕ್ಸ್ ಮಾಡಿ ಹೀಗೆ. ನಂತರ ಮಿಶ್ರಣವನ್ನು ಫಿಲ್ ಮಾಡಿ ಕ್ಲೋಸ್ ಮಾಡಿದ. ಇದೀಗ ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡುವ. ಹೀಗೆ ಪ್ರೆಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಮಾಡಿ, ಫುಲ್ ಒಮ್ಮೆಲೆ ಮಾಡಲಿಕ್ಕೆ ಹೋಗಬೇಡಿ. ಅದು ಮತ್ತು ಕೆಲವೊಮ್ಮೆ ನಡುವಿನಲ್ಲಿ ಫ್ರೈ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದರೆ ಇದು ಬೇಗ ಫ್ರೈ ಆಗ್ತದೆ. ವಿದಿನ್ 2 ಮಿನಿಟ್ಸ್ ಏನು ಫ್ರೈ ಆಗ್ತದೆ. ಹೆಚ್ಚು ಟೈಮ್ ತೆಗೆಯುವುದಿಲ್ಲ ಇದಕ್ಕೆ. ಈಗ ಇದಕ್ಕೆ ಸ್ವಲ್ಪ ರುಚಿ ಬರಲಿ ಅಂತ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಮೇಲಿಂದ ಹಾಕ್ತಿದ್ದೇನೆ. ಸ್ವಲ್ಪ ಫ್ಲೇವರ್ ಜಾಸ್ತಿ ಬರ್ತದೆ ಅಷ್ಟೇ, ಹಾಕದಿದ್ರೂ ಪರವಾಗಿಲ್ಲ. ಈಗ ನೋಡಿ, ಇದು ಫ್ರೈ ಆಗಿದೆ. ಈಗ ನಾವು ತೆಗೆದಿಡುವ. ನಾನು ಹೀಗೆ ಎಲ್ಲವನ್ನು ಮಾಡಿ ರೆಡಿ ಮಾಡಿ ಇಡ್ತೇನೆ ಫಸ್ಟಿಗೆ. ನೋಡಿ, ನಮ್ಮ ಖಾರ ಕಡ್ಡಿ ರೆಡಿಯಾಗಿದೆ. ಹೇಗೆ ಕರ್ಕೊಂಬಂತಾಗ್ತದೆ, ಒಳ್ಳೆ ಬಂದಿದೆ. ನೀವು ಯಾವುದಾದ್ರೂ ಡಬ್ಬೆಯಲ್ಲಿ ಹಾಕಿ ಇಡೀರಿ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಒಳ್ಳೇದಾಗ್ಬೋದು. ನೀವು ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಉಂಟು ಅಂತ. ಯಾರು ಮಾಡ್ಬೋದು, ಇದನ್ನು ಮಾಡಿ ಇಟ್ಟರೆ ತುಂಬ ಸಮಯ ಬರ್ತದೆ. ನಮಗೆ ಬೇಕಾದರೂ ನಾವು ಟೀ ಟೈಮ್ಗೆ ತಿನ್ನಲಿಕ್ಕಿದ್ರೆ ತಿನ್ಬಹುದು. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.